ನಿಮ್ಮೆಲ್ಲರ ಸಹಾಯ ಹಾಗೂ ಸಹಕಾರದಿಂದಾಗಿ ಪರ್ಯಾವರಣ ಟ್ರಸ್ಟು ನಿರ್ಮಲ ತುಂಗಭದ್ರಾ ಅಭಿಯಾನ ಹಾಗೂ ಪಾದಯಾತ್ರೆಯನ್ನು 430 ಕಿಲೋಮೀಟರ್ ಉದ್ದದ ಪಾದಯಾತ್ರೆಯನ್ನು ನಾವು ಯಶಸ್ವಿಯಾಗಿ ಮುಕ್ತಾಯ ಮಾಡಿ ಈಗ ಅದರಲ್ಲಿ ನಮ್ಮ ಪಾದಯಾತ್ರೆ ಸಂದರ್ಭದಲ್ಲಿ ನಾವು ಕಂಡಂತಹ ಸಮಸ್ಯೆಗಳು, ಜನಗಳು ನಮ್ಮ ಜೊತೆಗೆ ಸಂವಾದ ಮಾಡಬೇಕಾದ್ರೆ ಅವರ ಅಭಿಪ್ರಾಯಗಳು ಏನಿದೆ ಈ ನದಿ ಬಗ್ಗೆ ಇದೆಲ್ಲದನ್ನು ಒಟ್ಟು ಕ್ರೋಢೀಕರಿಸಿ ಈ ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಸಮೀಕ್ಷಾ ವರದಿಯನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಾರಂಭದಲ್ಲೇ ನಾವು ಇದನ್ನು ಹೇಳಿದ್ದೀವಿ. ಪಾದಯಾತ್ರೆ ಸಾಗಿದ ಒಟ್ಟು ದೂರ 430 ಕಿಲೋಮೀಟರ್, ಒಟ್ಟು ದಿನ 22 ದಿನ, 7 ಜಿಲ್ಲೆಗಳು, 13 ತಾಲೂಕು, ಸುಮಾರು 120 ಗ್ರಾಮಗಳು, 35 ಸಣ್ಣ ಸಭೆಗಳು, 15 ದೊಡ್ಡ ಸಭೆಗಳು, ಒಟ್ಟು 50 ಸಾರ್ವಜನಿಕ ಸಭೆಗಳು, ಭಾಗವಹಿಸಿದ ಶಾಲೆಗಳು ಸುಮಾರು 150 ಶಾಲಾ ಕಾಲೇಜುಗಳು ಇದರಲ್ಲಿ ಭಾಗವಹಿಸಿವೆ. ಸುಮಾರು ಅಂದಾಜು 40,000 ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇತರ ಸಾರ್ವಜನಿಕರು ಸುಮಾರು 10,000ದಷ್ಟು ಭಾಗವಹಿಸಿದ್ದಾರೆ. ಸುಮಾರು 250 ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಂಡಿವೆ. ಸುಮಾರು 30 ಧಾರ್ಮಿಕ ಮಠ ಮಂದಿರಗಳು ಕೂಡ ಇದರಲ್ಲಿ ಅಂದರೆ ಒಟ್ಟು ವ್ಯಾಪಕವಾಗಿ ಇದಕ್ಕೆ ನಮಗೆ ಸಹಕಾರ ಸಿಕ್ಕಿದೆ ಅಂತ ಅನ್ನೋದನ್ನು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಇದರಲ್ಲಿ 2 ಭಾಗದಲ್ಲಿ ನಾವು ಇದನ್ನು ಯಾತ್ರೆಯನ್ನು ಕೈಗೊಂಡ್ವಿ. ನಿಮಗೆ ಗೊತ್ತಿರ್ಬೋದು, 6/11/24ರಿಂದ 15/11/24 ತನಕ ಮೊದಲ ಹಂತ, ಶೃಂಗೇರಿಯಿಂದ ಹರಿಹರದವರೆಗೆ ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಹರಿಹರದಿಂದ ಕಿಷ್ಕಿಂಧೆವರೆಗೆ 22/12/2024ರಿಂದ 8/1/25ರವರೆಗೆ ಈ ಎರಡನೇ ಹಂತ ಸುಮಾರು 200 ಕಿಲೋಮೀಟರ್ ನಮ್ಮ ಪಾದಯಾತ್ರೆ. ಪರಿಹಾರಗಳನ್ನು ಕೂಡ ನಾವು ಇದರಲ್ಲಿ ಸೂಚಿಸಿದ್ದೀವಿ. ಭಾಳ ಪ್ರಮುಖವಾಗಿ 2 ಸಮಸ್ಯೆಗಳನ್ನು ಇಲ್ಲಿ ಹೇಳಿರೋದನ್ನು ನಿಮ್ಮ ಗಮನಕ್ಕೆ ತರೋದಾದರೆ, ಮೊದಲನೇದಾಗಿ 430 ಕಿಲೋಮೀಟರ್ ಉದ್ದಕ್ಕೂ ಕೂಡ ಶೃಂಗೇರಿಯಿಂದ ಪ್ರಾರಂಭವಾಗಿ ಕಿಷ್ಕಿಂಧೆ ತನಕ ಎಲ್ಲಿಯೂ ಕೂಡ ಚರಂಡಿ ನೀರನ್ನು ಶುದ್ಧೀಕರಣಗೊಳಿಸಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ. ಅದು ಜಿಲ್ಲಾ ಕೇಂದ್ರ ಆಗಿರ್ಬೋದು, ತಾಲೂಕು ಕೇಂದ್ರ ಆಗಿರ್ಬೋದು, ಅಥವಾ ಗ್ರಾಮಗಳಾಗಿರ್ಬೋದು, ದೊಡ್ಡ ದೊಡ್ಡ ಶೃಂಗೇರಿ ಅಂತ ಪ್ರವಾಸಿ ಕೇಂದ್ರ ಆಗಿರ್ಬೋದು, ಎಲ್ಲಿಯೂ ಕೂಡ ನದಿ ನೀರನ್ನು, ಚರಂಡಿ ನೀರನ್ನು ಶುದ್ಧಗೊಳಿಸಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ ಅಂತಕ್ಕಂಥದ್ದು ಬಹಳ ದುರಂತದ ವಿಷಯ. ನಾವು ಬಹಳ ಎಲ್ಲ ಕಡೆಯಲ್ಲೂ ನಾವು ಇದನ್ನು ಗಮನಿಸ್ತಾ ಬಂದಿದ್ದೀವಿ. ಆಮೇಲೆ ಎರಡನೇದಾಗಿ ಈ ತುಂಗಾ ಮತ್ತು ಭದ್ರಾ 2 ಏನು ಶೃಂಗೇರಿ ಬಳಿ ಹುಟ್ಟುತ್ತವೆ, ಅದಕ್ಕೆ ಬಹಳ ಮುಖ್ಯವಾದಂಥ ಜಲಾನಯನ ಪ್ರದೇಶ, ಕ್ಯಾಚ್ಮೆಂಟ್ ಏರಿಯಾ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಶಿವಮೊಗ್ಗ ಜಿಲ್ಲೆ. ಆದರೆ ಈ 2 ಜಿಲ್ಲೆಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ವ್ಯಾಪಕವಾಗಿ ಇವತ್ತು ಅರಣ್ಯ ನಾಶ ಆಗ್ತಾ ಇದೆ. ಆಮೇಲೆ ಎಲ್ಲೆಲ್ಲಿ ಪ್ಲ್ಯಾಂಟೇಷನ್ ಬೆಳೆಸಿದ್ದಾರೆ ಅಲ್ಲಿ ಸ್ಥಳೀಯ ಜಾತಿಯ ಸಸ್ಯಗಳಿಲ್ವೇ ಇಲ್ಲ. ಬರೀ ನೀಲಗಿರಿ, ಅಕೇಶಿಯಾ ಈ ಥರದ ಎಕ್ಸಾಟಿಕ್ ಸ್ಪೀಷೀಸ್ ಅಂತ ವಿದೇಶಿ ತಳಿಗಳನ್ನು ಬೆಳೆಸಿರೋದ್ರಿಂದ ಇವತ್ತು ಅಲ್ಲಿ ಒಂದು ಸಾರಿ ಮಳೆ ಬಂತು ಅಂದರೆ ತಕ್ಷಣ ಪ್ರವಾಹ ಬಂದ್ಬಿಡುತ್ತೆ. ನೀರು ಇಂಗುತ್ತಾ ಇಲ್ಲ, ಪ್ರವಾಹ ಬಂದ್ಬಿಡುತ್ತೆ. ಕೆಂಪು ನೀರು ನದಿಯಲ್ಲಿ ಹರಿಯೋದನ್ನು ನಾವು ನೋಡ್ತೀವಿ. ಅಂದರೆ ಮೇಲ್ಮಣ್ಣು ಕೊಚ್ಕೊಂಡು ಬರುತ್ತೆ. ಮಳೆ ನಿಂತ ಒಂದು 8-15 ದಿವಸದೊಳಗೆ ನದಿ ನೀರು ಸಡನ್ನಾಗಿ ಪೂರ ಇಳಿದು ಹೋಗ್ಬಿಡುತ್ತೆ. ಇದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಅದು ಒಂದು ಪ್ರಮುಖವಾದಂಥ ಸಮಸ್ಯೆ. ಆಮೇಲೆ ಜನಗಳು ಕೂಡ ಅಷ್ಟೇ ಘನತ್ಯಾಜ್ಯವನ್ನು ಹಾಗೂ ಪೂಜಾ ದ್ರವ್ಯಗಳು ಇತ್ಯಾದಿಗಳನ್ನು ಸೀದಾ ತಗೊಂಡು ಹೋಗಿ ನದಿಗೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಕಡೆಗೆ ನೋಡ್ತಿದ್ವಿ. ಪ್ಲಾಸ್ಟಿಕ್ ಪಲ್ಯೂಷನ್ ಅಂತೂ ಬಹಳ ಮಿತಿ ಮೀರಿ ಹೋಗಿದೆ ಈ 400 ಕಿಲೋಮೀಟರ್ನ ಉದ್ದದಲ್ಲೂ. ಹಾಗೆ ಕಸಾಯಿಖಾನೆ ತ್ಯಾಜ್ಯವನ್ನು ನದಿಗೆ ಎಸೆಯತಕ್ಕಂಥದ್ದು, ಕೃಷಿ ರಾಸಾಯನಿಕಗಳನ್ನು ನೇರವಾಗಿ ಉಳಿಕೆ ನೀರನ್ನು ನದಿಗೆ ಬಿಡ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಒಬ್ಸರ್ವ್ ಮಾಡಿದ್ವಿ. ಈ ಎರಡನೇ ಹಂತ ಏನಿದೆ ಹರಿಹರದಿಂದ ಕಿಷ್ಕಿಂಧೆ ತನಕ, ಮೊದಲನೇ ಹಂತದಲ್ಲಿ ಶೃಂಗೇರಿಯಿಂದ ಹರಿಹರ ತನಕ ನೋಡ್ತಂದರೆ ಅಷ್ಟೊಂದು ಕೈಗಾರಿಕೆಗಳಿಲ್ಲ. ಇಲ್ಲಿ ಪ್ರಧಾನವಾಗಿ ಕೃಷಿ ಮತ್ತು ತೋಟಗಾರಿಕೆಗಳಿಂದ ಆಗ್ತಕ್ಕಂಥ ಮಾಲಿನ್ಯ. ಆದರೆ ಹರಿಹರದಿಂದ ಮುಂದಕ್ಕೆ ಕಿಷ್ಕಿಂಧೆ ತನಕ ಈ ಮಾಲಿನ್ಯಗಳ ಜೊತೆಗೆ ಅಲ್ಲಿ ಇನ್ನೂ ಕೆಲವು ಎಕ್ಸ್ಟ್ರಾ ಮಾಲಿನ್ಯಗಳನ್ನು ನಾವು ಗುರುತಿಸ್ತೀವಿ. ಒಂದು ಅಂತಂದರೆ ಕೈಗಾರಿಕಾ ಮಾಲಿನ್ಯ,
ಮೊದಲನೇದೇ ಈ ವರದಿಯಲ್ಲಿ ಹೇಳಿರೋ ಪ್ರಕಾರ ಈ ತುಂಗಭದ್ರಾ ನದಿ ತಟದಲ್ಲಿ ಹರಳಹಳ್ಳಿ ಗ್ರಾಮದಿಂದ 1-1.5 ಕಿಲೋಮೀಟರ್ ಅಂತರದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ ಕಂಪನಿಯ ಬೃಹತ್ ಕಾರ್ಖಾನೆಯಿಂದ ತ್ಯಾಜ್ಯ ನೀರು ನೇರವಾಗಿ ನದಿಗೆ ಹರಿಯುತ್ತಾ ಇರುವುದನ್ನು ನಾವು ಗಮನಿಸಿದ್ದೀವಿ. ಸುತ್ತಮುತ್ತಲ ಗ್ರಾಮಗಳಲ್ಲಿ ವಾಸಿಸುವ ಗರ್ಭಿಣಿ ಮಹಿಳೆಯರಿಗೆ ಕನಿಷ್ಠ 20-25 ದಿನಗಳ ಅವಧಿ ಪೂರ್ವ ಪ್ರಸವದಂತಹ ಸಮಸ್ಯೆಗಳು ಹಾಗೂ ಮಕ್ಕಳು, ಯುವಕರು, ವಯಸ್ಕರು ಮತ್ತು ವೃದ್ಧರು ವ್ಯತ್ಯಾಸವಿಲ್ಲದಂತೆ ಹೃದಯಾಘಾತದ ಸಮಸ್ಯೆಗಳನ್ನು ನಾವು ಇಲ್ಲಿ ಗಮನಿಸಿದ್ದೀವಿ ಅಂತ ಅನ್ನೋದನ್ನು. ಆಮೇಲೆ ಈ ಮರಿಯಮ್ಮನಹಳ್ಳಿ ಅಂತ ಒಂದು ಪ್ರದೇಶ ಬರುತ್ತೆ. ಅಲ್ಲಿ ವಿಪರೀತ ಕೈಗಾರಿಕೆಗಳು, ಹರಿಹರದಿಂದ ಮುಂದಕ್ಕೆ ಕೈಗಾರಿಕೆಗಳು ತುಂಬ ಜಾಸ್ತಿ. ಈ ಮರಿಯಮ್ಮನಹಳ್ಳಿ ಸಮಸ್ಯೆ ಸುತ್ತಮುತ್ತಲ ಬೃಹತ್ ಕಾರ್ಖಾನೆಗಳಿಂದ ತ್ಯಾಜ್ಯ ನೀರು ನದಿಗೆ ಸೇರುತ್ತಿದೆ. SLR ಕಾರ್ಖಾನೆ ನದಿ ಕ್ಯಾಚ್ಮೆಂಟ್ ಏರಿಯಾದಲ್ಲೇ ಇದೆ. ತ್ಯಾಜ್ಯ ನೀರು ನೇರವಾಗಿ ನದಿಗೆ ಸೇರ್ಪಡೆಗೊಳ್ಳುತ್ತಿದೆ. ಸೈರ್ ಮತ್ತು ಇತರೆ ಕಾರ್ಖಾನೆಗಳಿಂದ ವಾಯು ಮಾಲಿನ್ಯ ಯಥೇಚ್ಛವಾಗಿ ಆಗುತ್ತಿದೆ. BMM ಕಾರ್ಖಾನೆ ತ್ಯಾಜ್ಯ ನೀರು ನದಿಗೆ ಸೇರುತ್ತಿದೆ. ಈ ರೀತಿ ಆಮೇಲೆ ಅದೇ ತರಹ ಈ ಹೊಸಪೇಟೆ ಮತ್ತು ಕಿಷ್ಕಿಂಧೆ ಈ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಗಣಿಗಾರಿಕೆ ಕೂಡ ನಡೀತಾ ಇದೆ. ಆ ಗಣಿಗಾರಿಕೆ ತ್ಯಾಜ್ಯ, ಕೈಗಾರಿಕಾ ತ್ಯಾಜ್ಯ, ಆಮೇಲೆ ಈ ವ್ಯಾಪಕವಾಗಿ ಅಲ್ಲಿ ಮರಳು ಗಣಿಗಾರಿಕೆ ಕೂಡ ಅಲ್ಲಿ ನಡೀತಾ ಇದೆ. ಕೆಲವು ಲೀಗಲ್ಲು, ಬಹಳಷ್ಟು ಇಲ್ಲೀಗಲ್ಲು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಕೂಡ ಈ ಉದ್ದಕ್ಕೂ 400 ಕಿಲೋಮೀಟರ್ ಉದ್ದಕ್ಕೂ ಕೂಡ ನಾವು ಇದನ್ನು ಗಮನಿಸ್ತಿದ್ದೀವಿ. ಜನಗಳು ಕೂಡ ನಮಗೆ ಇದನ್ನು ಗಮನಕ್ಕೆ ತಂದಿದ್ದಾರೆ. ಇದರಲ್ಲಿ ಒಂದೆರಡು ಫೋಟೋಗಳನ್ನು ಕೂಡ ಸ್ಯಾಪಲ್ಗೆ ನಾವು ಅದನ್ನು ಹಾಕಿದ್ದೀವಿ. ಇದರಲ್ಲಿರುವ ಕೆಲವು ತಾಂತ್ರಿಕ ವಿಷಯಗಳತ್ತ ಗಮನ ಹರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ತುಂಗಾಪಾನಂ ಗಂಗಾ ಸ್ನಾನಂ ಅನ್ನೋ ಒಂದು ಗಾದೆನ ಬಹಳ ಸುಲಭವಾಗಿ ಶತಮಾನಗಳಿಂದ ಬಳಸ್ತಾ ಇದ್ದೀವಿ. ಅದು ಈಗ ಒಂಥರ ಅದನ್ನು ಹೇಳಿದರೆ ಒಂದು ವ್ಯಂಗ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ತುಂಗಾ ನದಿ ಹೇಗಾಗಿದೆ ಅಂತಂದರೆ ನಮಗೆ ಗೊತ್ತಿದೆ, ಶಿವಮೊಗ್ಗದಲ್ಲಿ ಯಾರೂ ನದಿ ದಡದಲ್ಲಿ ಹೋಗಲಿಕ್ಕೆ ಇಷ್ಟಪಡದೇ ಇರೋವಂಥ ಒಂದು ಪರಿಸ್ಥಿತಿಯಾಗಿದೆ. ಹಾಗಾಗಿ ನಾವು ಈ ಅಭಿಯಾನದ ಒಂದು ಅಂಗವಾಗಿ ಕೆಲವು ನೀರಿನ ಪರೀಕ್ಷೆಗಳನ್ನು ಮಾಡಿಸಿದ್ವಿ. ಮೊದಲನೇದಾಗಿ ನಾವು ಶಿವಮೊಗ್ಗದ ಕುಡಿಯೋ ನೀರಿನ ಪರೀಕ್ಷೆ ಮತ್ತು ನದಿ ನೀರಿನ ಪರೀಕ್ಷೆಗಳನ್ನು ಮಾಡಿಸಿದ್ವಿ. ಈ ಎರಡರಲ್ಲೂ ಪ್ರಧಾನವಾಗಿ ನಮಗೆ ಅದರ ಒಂದು ರಿಪೋರ್ಟನ್ನು ಸಹ ಈ ವರದಿನಲ್ಲಿ ಸೇರಿಸಿದ್ವಿ. ನಮಗೆ ಪ್ರಧಾನವಾಗಿ ಕಂಡು ಬಂದಂಥ ವಿಚಾರ ಅಂದರೆ ಹೊಸದಾಗಿ ಬ್ಯಾಕ್ಟೀರಿಯಾಗಳು, ಇಕೋಲೈ, ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇವುಗಳೆಲ್ಲ ಇದ್ದೇ ಇದೆ. ಅದರ ಜೊತೆಗೆ ಅಲ್ಯೂಮಿನಿಯಂ ಅಂಶ ನಿಗದಿತ ಪ್ರಮಾಣಕ್ಕಿಂತ 6 ಪಟ್ಟು ಅಂದರೆ 0.205 ಮಿಲಿಗ್ರಾಮ್ ಪರ್ ಲೀಟರ್ ಇದೆ. ಆ್ಯಕ್ಚುಲಿ ಪರ್ಮಿಸಿಬಲ್ ಲಿಮಿಟು 0.03 ಮಿಲಿಗ್ರಾಮ್ ಪರ್ ಲೀಟರ್, ಅಂದರೆ 0.03 ಇರಬೇಕಾಗಿದ್ದು 0.2 ಅಂದರೆ ಸುಮಾರು 6 ಪಟ್ಟು, 6ಕ್ಕಿಂತನೂ ಜಾಸ್ತಿ ಪಟ್ಟು ಅಲ್ಯೂಮಿನಿಯಂ ಅಂಶ ಇದೆ ಅನ್ನೋದು ಇದರಲ್ಲಿ ಗೊತ್ತಾಯಿತು. ಈವರೆಗೆ ಈ ಥರದ ಪರೀಕ್ಷೆಗಳನ್ನು ಯಾರೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಾಗಲಿ, ನಗರಸಭೆಯ ಯಾವುದೇ ಒಂದು ಸರ್ಕಾರಿ ಸಂಸ್ಥೆಗಳು ಮಾಡಿರಲಿಲ್ಲ. ಅದು ನಮ್ಮಿಂದ ಗೊತ್ತಾಗಿದೆ. ಇದರ ನಂತರ ಇದು ವೈದ್ಯರುಗಳೆಲ್ಲ ಸಂಪರ್ಕ ಮಾಡಿದಾಗ ಅವರು ಇದರ ಲಾಂಗ್ ರೇಂಜ್ ಅಂದರೆ ಬಹಳ ದಿನಗಳ ಸಮಸ್ಯೆಗಳು ಏನು ಬರಬಹುದು ಅನ್ನೋದನ್ನು ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಮೂಳೆ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುತ್ತೆ ಅನ್ನೋದನ್ನು ಅವರು ವೈದ್ಯರುಗಳು ಹೇಳ್ತಾ ಇದ್ದಾರೆ. ಆದರೆ ಇದರ ಬಗ್ಗೆ ನಿಖರವಾಗಿ ಸರ್ಕಾರದ ವತಿಯಿಂದ ಹೆಚ್ಚಿನ ಪರೀಕ್ಷೆಗಳಾಗಿ ಅಧಿಕೃತವಾಗಿ ಘೋಷಣೆ ಆಗಬೇಕು. ಮತ್ತು ಈ ಅಲ್ಯೂಮಿನಿಯಂ ಅಂಶ ಕಡಿಮೆ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅವರು ಮುಂದೆ ಇದನ್ನು ಮುಂದುವರಿಸಬೇಕಾಗಿದೆ.